ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಅನೇಕ ಜೋಡಿಗಳು ಪ್ರೀತಿಸಿ ಮದುವೆ ಆಗಿರೋದು ನೀವೆಲ್ಲ ನೋಡಿದ್ದೀರಾ. ಎಲ್ಲರೂ ಕೂಡ ಸಕ್ಸಸ್ ಜೀವನವನ್ನು ನಡೆಸ್ತಾ ಇದ್ದಾರೆ. ಕೆಲವರು ಮಾತ್ರ ಬೇರೆ ಬೇರೆ ಆಗಿದ್ದಾರೆ. ಇದೀಗ ಅದೇ ರೀತಿಯಾಗಿ ಕನ್ನಡದ ಕಿರುತೆರೆಗ ನಟ ನಟಿಯರಿಬ್ಬರು ಪ್ರೀತಿಸಿ ಮದುವೆ ಆಗ್ತಾ ಇದ್ದಾರೆ. ಈ ಜೋಡಿಯನ್ನ ತೆರೆ ಮೇಲೆ ನೋಡುವುದಕ್ಕೆ ಕೆಲವರು ಅಯ್ಯೋ ಇದೆಂತ ಜೋಡಿ ಅಂತ ಅನ್ಕೊಳ್ತಾ ಇದ್ರು. ಆದ್ರೆ ಆ ಜೋಡಿಗೆ ನಿಜ ಜೀವನದಲ್ಲೂ ಕೂಡ ಜೋಡಿ ಆಗ್ತಾ ಇದ್ದಾರೆ. ಸೀರಿಯಲ್ ಅಲ್ಲಿ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಗಂಡ ಹೆಂಡತಿನೇ ಆಗಿದ್ರು ಕೂಡ ಹೆಂಡತಿನ ಕಂಡ್ರೆ ಗಂಡಂಗ ಆಗ್ತಾ ಇರ್ಲಿಲ್ಲ. ಅದೇ ಜೋಡಿ ಇದೀಗ ಒಬ್ಬರನ್ನೊಬ್ಬರು ಪ್ರೀತಿಸಿ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗ್ತಾ ಇದ್ದಾರೆ. ಯಾವಾಗ ಮದುವೆ, ಲವ್ ಹೇಗಾಯ್ತು, ಯಾರು ಪ್ರಪೋಸ್ ಮಾಡಿದ್ರು, ಇವರಿಬ್ಬರ ನಡುವೆ ಎಷ್ಟು ವರ್ಷಗಳ ಪ್ರೀತಿ ಇದೆ, ವಯಸ್ಸಿನ ಅಂತರವೇನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ತೆರೆ ಮೇಲೆ ನಟಿಸುವಾಗ ಕಲಾವಿದರ ಮಧ್ಯ ಪ್ರೀತಿ ಮೂಡಿ ಮದುವೆ ಆಗೋದು ತೀರಾ ಸಾಮಾನ್ಯ. ಒಟ್ಟಿಗೆ ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾ ಒಬ್ಬರ ಮೇಲೆ ಒಬ್ಬರಿಗೆ ಕೇರು ಮತ್ತು ಗೌರವ, ಅದರ ಜೊತೆಗೆ ಸ್ನೇಹ, ಅದೆಲ್ಲ ಆದಮೇಲೆ ಪ್ರೀತಿ ಆಗತ್ತೆ. ಆದರೆ ತುಂಬ ಪ್ರೀತಿಗಳು ಹಾಗೇನೆ ಬ್ರೇಕಪ್ ಆಗಿ ಹೋಗ್ಬಿಡತ್ತೆ, ಜನರಿಗೆ ಗೊತ್ತಾಗ್ದೇನೆ ಸತ್ತೇ ಹೋಗುತ್ತೆ. ಆದರೆ ಇಲ್ಲಿ ಇವರಿಬ್ರು ನಿಜವಾದ ಜೀವನದಲ್ಲೂ ಕೂಡ ಪ್ರೀತಿ ಮಾಡಿ ಮದುವೆ ಆಗ್ತಾ ಇದ್ದಾರೆ ಫೈನಲಿ ಅಂತ ತಮ್ಮ ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಕೆಲವರಿಗೆ ಈ ಜೋಡಿ ಇಷ್ಟ ಆಗಿದ್ರೆ ಕೆಲವರಿಗೆ ಅಯ್ಯೋ ಈ ಹುಡುಗಿಗೆ ಇನ್ನೂ ಒಳ್ಳೆ ಹುಡುಗ ಸಿಗ್ತಾ ಇದ್ದ ಅಂತಾನೂ ಹೇಳ್ತಾ ಇದ್ದಾರೆ. ಆದರೆ ಪ್ರೀತಿ ಅನ್ನೋದು ಅವರವ್ರ ವಿಚಾರ. ಹೌದು, ಅಮೃತಧಾರೆ ಸೀರಿಯಲ್ ನಿಮಗೆಲ್ಲ ನೆನಪೇ ಇರಬಹುದು. ಅಮೃತಧಾರೆ ಸೀರಿಯಲ್ ಈಗಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್. ಆದರೆ ಅಮೃತಧಾರೆ ಸೀರಿಯಲ್ನಲ್ಲಿ ಮಲ್ಲಿ ಪಾತ್ರ ಇತ್ತೀಚೆಗೆ ಚೇಂಜ್ ಆಯಿತು. ಈಗ ಅನ್ವಿತಾ ಸಾಗರ್ ಅವರು ಅಭಿನಯಿಸ್ತಾ ಇದ್ದಾರೆ ಮಲ್ಲಿಯಾಗಿ. ಆದರೆ ಅದಕ್ಕಿಂತ ಹಿಂದೆ ರಾಧಾ ಭಗವತಿ ಮಲ್ಲಿಯಾಗಿ ಮಿಂಚಿದ್ರು. ಅಕ್ಕೋರೆ ಅಂತ ಹೀರೋಯಿನ್ ಹಿಂದೆ ಸುತ್ತಾ ಇದ್ದ ಮಲ್ಲಿಯನ್ನು ನೋಡಿ ಅವತ್ತು ತುಂಬ ಜನ ಫ್ಯಾನ್ಸ್ ಆಗಿದ್ರು. ಹಳೆ ಮಲ್ಲಿನೇ ಚಂದ ಅಂತ ಇವತ್ತಿಗೂ ಅನೇಕ ಮಂದಿ ಹೇಳೋರಿದ್ದಾರೆ. ಹಳೆ ಮಲ್ಲಿ ನೋಡೋದಕ್ಕೂ ಚೆನ್ನಾಗಿದ್ಲು, ಹಳೆ ಮಲ್ಲಿ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿತ್ತು ಅಂತ ಅನೇಕರು ಹೇಳ್ತಾ ಇದ್ದಾರೆ. ಅಮೃತಧಾರೆ ಸೀರಿಯಲನ್ನು ರಾಧಾ ಮಲ್ಲಿ ಪಾತ್ರವನ್ನು ಅರ್ಧಕ್ಕೆ ಬಿಟ್ಟು ಅದಾದ ನಂತರ ಭಾರ್ಗವಿ LLB ಸೀರಿಯಲನ್ನು ಕಲರ್ಸ್ ಕನ್ನಡದಲ್ಲಿ ಮಾಡೋದಕ್ಕೆ ಅಂತ ಬಂದರು. ಕಲರ್ಸ್ ಕನ್ನಡದಲ್ಲಿ ಭಾರ್ಗವಿ LLB ಇದೀಗ ಒಳ್ಳೆಯ ಸೀರಿಯಲ್ ಆಗಿದೆ. ಇದರಲ್ಲಿ ರಾಧಾ ಅವರು ಹೀರೋಯಿನ್, ಅಮೃತಧಾರೆಯಲ್ಲಿ ಅವರು ಸೈಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ರು. ಆದರೆ ಅಮೃತ ಧಾರಾವಾಹಿ ಸೀರಿಯಲ್ನಲ್ಲಿ ಅಭಿನಯಿಸ್ತಾನೆ ಅವರು ಪ್ರೀತಿಯಲ್ಲಿ ಬಿದ್ದಿದ್ರು. KD ಜಯದೇವ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಮೃತಧಾರೆ ಧಾರಾವಾಹಿಯಲ್ಲಿ ಹೀರೋ ಮತ್ತು ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಕಾಟ ಕೊಡುವ ವಿಲನ್ನೇ ಜಯದೇವ್. ಅವರ ಹೆಸರು ರಾಣವ್ ಗೌಡ. ಇದೀಗ ಭಾರ್ಗವಿಯಾಗಿ ಮಿಂಚ್ತಾ ಇರುವಂತಹ ರಾಧಾ, ಇವರಿಬ್ರು ಬಹಳ ವರ್ಷಗಳಿಂದ ಪ್ರೀತಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಮೃತಧಾರೆ ಸೀರಿಯಲ್ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಇವರಿಬ್ರು ಪರಿಚಯ ಇರಲಿಲ್ಲ. ಆದರೆ ಸೀರಿಯಲ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಇಬ್ಬರ ಪರಿಚಯ ಸಲಿಗೆಯಿಂದ ಇತ್ತು. ಇಬ್ರು ಈಗ ಬೇರೆ ಬೇರೆ ಚಾನಲ್ನಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಇಬ್ಬರ ಮಧ್ಯ ಹೇಗೆ ಪ್ರೀತಿ ಆಗಿದೆ ಅಂತಂದರೆ ಅದು ಅಮೃತಧಾರೆ ಸೀರಿಯಲ್ ಮುಖಾಂತರವಾಗಿ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ. ಹೌದು, ಸದ್ಯ ಇವರಿಬ್ಬರ ಪ್ರೀತಿ ವಿಚಾರ ಅವ್ರ ಮನೆಯವ್ರಿಗೂ ಕೂಡ ಗೊತ್ತಾಗಿತ್ತು. ಅದಾದಮೇಲೆ ಇಬ್ಬರೂ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಫೋಟೋಗಳನ್ನು ಹಾಕ್ಕೊಂಡಾಗ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರು, ಮದುವೆ ಆದರೆ ನೀವಿಬ್ಬರು ಮದುವೆ ಆಗಿ ನಿಮ್ಮ ಜೋಡಿ ಚೆನ್ನಾಗಿದೆ ಅಂತ. ಕೆಲವೊಂದಷ್ಟು ಶೋಗಳಿಗೆ ಇಬ್ಬರು ಒಟ್ಟಿಗೆ ಹೋದಾಗಲೂ ಕೂಡ ಇವರ ಕೆಮಿಸ್ಟ್ರಿಯನ್ನು ನೋಡಿ ತುಂಬ ಜನ ಅಂದ್ಕೊಂಡಿದ್ದು ಇದೆ, ಇವರಿಬ್ಬರ ಮಧ್ಯ ಏನೋ ಸಮಥಿಂಗ್ ಇರಬೇಕು ಅಂತ ಕಾಣಿಸುತ್ತೆ ಅಂತ. ಆದರೆ ಎಲ್ಲೂ ಯಾವತ್ತೂ ಹೇಳ್ಕೊಂಡಿರಲಿಲ್ಲ. ಅವಾಗ ಕೆಲವೊಂದು ಫೋಟೋಗಳನ್ನು ಶೇರ್ ಮಾಡಿದ್ರು, ಒಟ್ಟಿಗೆ ಅಭಿನಯಿಸ್ತಾ ಇದ್ದಾರಲ್ಲ ಆ ಕಾರಣಕ್ಕೇನು ಅಂತ ಕೆಲವರು ಭಾವಿಸಿದ್ರು. ಆದರೆ ಮಲ್ಲಿ ಪಾತ್ರ ಮಾಡ್ತಾ ಇದ್ದಾಗಲೇ KD ಜಯದೇವಗೆ ಭಾರ್ಗವಿ ಬಿದ್ದೋಗ್ಬಿಟ್ಟಿದ್ರು. ಇನ್ನೊಂದು ಕಡೆಯಲ್ಲಿ KD ಜಯದೇವಗೂ ಕೂಡ ಮಲ್ಲಿ ಮೇಲೆ ವಿಪರೀತವಾದಂಥ ಪ್ರೀತಿ ಸೀರಿಯಲ್ ಮಾಡೋ ಸಂದರ್ಭದಲ್ಲೇ ಆಗಿತ್ತು. ಇಬ್ಬರು ಒಟ್ಟಿಗೆ ರೀಲ್ಸ್ ಕೂಡ ಮಾಡ್ತಾ ಇದ್ರು. ಹೀಗೆ ಸ್ನೇಹಕ್ಕೆ ತಿರುಗಿ ಕೊನೆಗೆ ಪ್ರೀತಿ ಆಗಿದೆ. ಆಮೇಲೆ ಯಾಕೆ ನಾವಿಬ್ಬರು ಮದುವೆ ಆಗಬಾರ್ದು ಅಂತ ಮಾತಾಡ್ಕೊಂಡಿದ್ದಾರೆ. ಸೊ ಫೈನಲಿ ಈ ಮದುವೆ ವಿಚಾರವನ್ನು ಎರಡೂ ಕುಟುಂಬಸ್ಥರಿಗೂ ತಿಳಿಸಿದ್ದಾರೆ. ಇಬ್ಬರು ಒಂದೇ ಕೆರಿಯರಲ್ಲಿ ಮುಂದುವರಿತಾ ಇದ್ದಾರೆ, ಒಂದೇ ಫೀಲ್ಡ್ನಲ್ಲಿ ಇದ್ದಾರೆ. ಇಬ್ಬರಿಗೂ ಒಬ್ಬರ ಬಗ್ಗೆ ಒಬ್ಬರು ಆಕಾಂಕ್ಷೆಗಳು, ಕನಸುಗಳು ಏನು ಅನ್ನೋದು ಗೊತ್ತಿದೆ. ಸೊ ಸಪೋರ್ಟಿವ್ ಆಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವಿಬ್ಬರು ಜೋಡಿ ಆದರೆ ಚೆನ್ನಾಗಿರತ್ತೆ ಅಂತ ಮನೆಯಲ್ಲೂ ಕೂಡ ಹೇಳಿದ್ದಾರೆ. ಸೊ ಮನೆಯಲ್ಲಿ ನೀವಿಬ್ಬರು ಒಪ್ಪಿದ ಮೇಲೆ ನಮ್ಮದು ಏನೂ ಇಲ್ಲ, ಮದುವೆ ಆಗಿ ಅಂತ ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಇದೀಗ ಮನೆಯವರ ಮುಂದೆ, ಗುರು ಹಿರಿಯರ ಮುಂದೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ. ನಿಶ್ಚಿತಾರ್ಥವನ್ನು ಸಿಂಪಲ್ ಆಗಿ ಮಾಡ್ಕೊಂಡಿರುವಂಥ ಈ ಜೋಡಿ ಅದ್ದೂರಿಯಾಗಿ ಮದುವೆ ಆಗುವಂಥ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಯಾವಾಗ ಮದುವೆ ಏನು ಎತ್ತ ಅನ್ನುವಂಥ ಡೇಟನ್ನು ಇಬ್ಬರೂ ಗೌಪ್ಯವಾಗಿ ಇಟ್ಟಿದ್ದಾರೆ. ಆದರೆ ಫೈನಲಿ ಅಫಿಷಿಯಲ್ ಆಗಿ ನಾವಿಬ್ಬರು ಒಂದಾಗ್ತಾ ಇದ್ದೀವಿ,
ಸತಿಪತಿಗಳಾಗ್ತಾ ಇದ್ದೀವಿ ಅನ್ನುವಂಥ ಖುಷಿ ಅನ್ನುವಂಥ ಸರ್ಪ್ರೈಸಿಂಗ್ ವಿಚಾರವನ್ನು ಅವರ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಂಡಿದ್ದಾರೆ. ಇದನ್ನು ನೋಡಿದ ಅನೇಕ ಮಂದಿ ಶಾಕ್ ಆಗಿದ್ದಾರೆ. ಅಯ್ಯೋ, ಸೀರಿಯಲ್ ಎಲ್ಲ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋ ರೀತಿಯಲ್ಲಿ ಇದ್ರಿ, ಅದು ಯಾವ ಗ್ಯಾಪಲ್ಲಿ ಲವ್ ಮಾಡಿಬಿಟ್ರಿ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಆದರೆ ಅಮೃತಧಾರೆ ಸೀರಿಯಲ್ ಪ್ರಾರಂಭ ಆದ ದಿನಗಳಿಂದಲೇ ಇವರಿಬ್ಬರ ಲವ್ ಏನಿಲ್ಲ ಅನ್ನೋ ಹೆಚ್ಚು ಕಮ್ಮಿ 3-4 ವರ್ಷದ ಲವ್ ಅನ್ನೋದನ್ನ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಜೋಡಿ ಮದುವೆ ಆಗ್ತಿರೋದು ಖುಷಿ. ಕೇವಲ ಪ್ರೀತಿ ಪ್ರೇಮ ಅಂತ ತಿರುಗಾಡಿ ಆಮೇಲೆ ಕೈ ಕೊಡೋರ ನಡುವೆ ಈ ಜೋಡಿ ಒಂದು ಪ್ರೀತಿಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಮದುವೆ ಹಂತದವರೆಗೆ ಹೋಗಿ ಮನೆಯಲ್ಲಿ ಎಲ್ಲರನ್ನ ಒಪ್ಪಿಸಿ ಮದುವೆ ಆಗ್ತಾ ಇರೋದು ಖುಷಿ ತರಿಸಿದೆ. ಇಬ್ರು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇನ್ನೊಂದಷ್ಟು ಹೆಸರುಗಳನ್ನ ಮಾಡಲಿ, ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅನ್ನೋದು ಎಲ್ಲರ ಆಶಯ. ಈ ಜೋಡಿ ಯಾವಾಗಲೂ ಚೆನ್ನಾಗಿರ್ಲಿ, ಇವರ ಪ್ರೀತಿ ಸಕ್ಸಸ್ ಆಗಿರುವಂತ ಖುಷಿ ಎಲ್ರಿಗೂ ಇದೆ ಅಂತ. ಇನ್ನು ಅಮೃತಧಾರೆ ಸೀರಿಯಲ್ನ ಕಲಾವಿದರಿಗೂ ಕೂಡ ಇವರ ಪ್ರೀತಿಯ ವಿಚಾರ ಗೊತ್ತಿತ್ತಂತೆ. ಹಾಗಾಗಿ ಆದಷ್ಟು ಬೇಗ ಮದುವೆ ಆಗಿ ಅಂತ ಅವರು ಕೂಡ ಕಿವಿ ಮಾತನ್ನ ಹೇಳಿದ್ರಂತೆ. ಇದೀಗ ರಾಧಾ ಕಲರ್ಸ್ ಕನ್ನಡದಲ್ಲಿ ಹೀರೋಯಿನ್ ಆಗಿ ಮಿಂಚ್ತಾ ಇದ್ರೆ, ಜಿ ಕನ್ನಡದಲ್ಲಿ KD ಜಯದೇವ ವಿಲನ್ ಆಗಿ ಮಿಂಚ್ತಾ ಇದ್ದಾರೆ. ಹೀರೋಯಿನ್ ಮತ್ತು ವಿಲನ್ ಜೋಡಿ ರಿಯಲ್ ಲೈಫ್ನಲ್ಲಿ ಜೋಡಿ ಆಗ್ತಾ ಇರೋದು ಒಂದು ರೀತಿಯಾಗಿ ಡಿಫ್ರೆಂಟ್ ಆಗಿ ಚೆನ್ನಾಗೇ ಇದೆ. ಈ ಜೋಡಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.